ಪ್ರವಾದಿಯ ಪುಸ್ತಕವು 45ನೇ ಅಧ್ಯಾಯ 2ನೇ ವಾಕ್ಯ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡಬೇಕು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಹಕುಳುಗಳನ್ನು ಮುರಿದು ಬಿಡುವೆನು. ಯೆಶಾಯ ಪ್ರವಾದಿಯ ಮೂಲಕವಾಗಿ ಈ ಹೇಳಲ್ಪಟ್ಟಿರುವ ಸತ್ಯಾಂಶವು, ಈ ವಾಗ್ದಾನ, ಈ ವಾಕ್ಯ ಯಾರಿಗೆ, ಯಾವ ಕಾಲದಲ್ಲಿ ಇದೆಲ್ಲ ನಮಗೆ ತಗೋಬೇಕಂದ್ರೆ ನಾವು ಎಂತವರಾಗಿರ್ಬೇಕು ಎಂಬುದನ್ನ ಈಗ ನೋಡೋಣ. ಓದಿ ಯೆಶಾಯ ಪ್ರವಾದಿ ಪುಸ್ತಕವು 45ನೇ ಅಧ್ಯಾಯ, ಓದೋದಕ್ಕಿಂತ ಮುಂಚೆ 44ನೇ ಅಧ್ಯಾಯ 28ನೇ ವಾಕ್ಯ ಓದಿ. ತಿರುಗಿ ಹೋದಮ್ಮ. ಕೋರೇಶನ ವಿಷಯವಾಗಿ ಒಂದಲ್ಲ ಹೇಳಮ್ಮ. ಇದು ಯಾರು ಹೇಳಿರೋದು? ಕೋರೇಶಿಗೆ. ನಿನಗೆ ನನಗಲ್ಲ, ನಿನಗೆ ನನಗೆ ಇದು ಬರ್ಬೇಕಂದ್ರೆ ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನವರಾಗಿ, ಯೇಸು ಕ್ರಿಸ್ತನ ಉಪದೇಶದ ಮಾರ್ಗದಲ್ಲಿ, ವಿಶ್ವಾಸ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ ಇದ್ದಾನೆ. ಅದು ಅಲ್ಲಿಂದ ಇದ್ದರು. ಅಲ್ಲೆಲ್ಲ ಯಾರು ಹೇಳಿರೋದು? ಆ ಕೋರೇಸ್ ಹೇಳಿದ ಯಾರು ಕೇಳ್ತಾ ಇದ್ದಾರೆ? ನಿನಗೆ ನನಗೆ. ನಾವು ತಗೋಬೇಕಂದ್ರೆ ಈ ಕೋರೇಸ್ ಏನಂತ ಅಂದ್ರೆ ನಾವು ಕೇಳಬೇಕು. ಕೋರೇಸ್ ಏನ್ ಮಾಡ್ದಂದ್ರೆ ನಾವು ಮಾಡಬೇಕು. ಈ ಕೋರೇಸ್ ಗಮನಿಸಿ, ಈ ಕೋರೇಸ್ ಅನ್ನು ಕುರಿತು ನಾವು ನೋಡುವಾಗ ಈಗ ಓದಿ ಯೆಶಾಯ ಪ್ರವಾದಿ ಪುಸ್ತಕ 42ನೇ ಅಧ್ಯಾಯ 21-24 ವಾಕ್ಯ. ಆದರೆ ದೇವರು ಯಾವಾಗಲೂ ತನ್ನ ವಾಕ್ಯವನ್ನ, ತನ್ನ ಉಪದೇಶವನ್ನ, ತನ್ನ ವಾಕ್ಯವನ್ನೇ ಏನ್ ಮಾಡ್ತಾರೆ? ಗಣಪಡಿಸಿ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಸತ್ಯವಾದ ಏನ್ ಹೇಳ್ತಂದ್ರೆ, ನೀ ಬೈಬಲ್ ನೋಡುವಾಗ ದೇವರು ತನ್ನ ವಾಕ್ಯವನ್ನ, ತನ್ನ ವೇದವನ್ನ ಮುಖ್ಯವಾಗಿ ಅದಕ್ಕೆ ಇಂಪಾರ್ಟೆಂಟ್ ಕೊಟ್ಟು, ಅದಕ್ಕೆ ಪ್ರಧಾನ ಸ್ಥಾನವನ್ನು ಕೊಟ್ಟು ಅದನ್ನ ಮಹಿಮೆಪಡಿಸ್ತಾರಂತ. 24 ವಾಕ್ಯ. ಯಾಕೋಬನ ಕುರಿತು ಯಾರು? ನೋಡಿ, ಯಾಕೋಬನನ್ನ ಅಂದ್ರೆ ಸುಲಿಗೆ ಮಾಡಿಕೊಂಡು, ಯಾಕೋಬನನ್ನ ಅವನ ಎಲ್ಲಾ ಕಾರ್ಯಗಳನ್ನ ಸುಲಿಗೆ ಮಾಡಿಕೊಂಡು ಇಸ್ರಾಯೇಲರನ್ನು ಕೊಳ್ಳೆಗೂ ಕೊಟ್ಟವರು ಯಾರು? ಯಾವನಿಗೆ ವಿರೋಧವಾಗಿ, ಯಾವನಿಗೆ ವಿರುದ್ಧವಾಗಿ ದ್ರೋಹ ಮಾಡಿದೆವೋ ಆ ಕರ್ತನಲ್ಲವೇ. ಇಲ್ಲಿ ಯಾಕೋಬನು ಇಸ್ರಾಯೇಲರೆಂಬ ವಾಗ್ದಾನ ಹೊಂದಿರುವ ದೇವಜನರನ್ನ ಯಾರು ಕೊಟ್ಟರಂತೆ? ಯಾರು ಕೊಟ್ಟರಂತೆ? ಸುಲಿಗೆಗೆ, ಕೊಳ್ಳೆಗೆ. ಅರ್ಥ ಮಾಡ್ಕೊಂಡ್ರೆ, ಇವತ್ತು ದೇವಜನ ವಾಗ್ದಾನ ಪಡ್ಕೊಂಡವರನ್ನ ಆಶೀರ್ವಾದ ಕೊಟ್ಟಿದ್ದಾರೆ. ದೇವರು ನಮಗೆ ವಾಗ್ದಾನ ಕೊಡ ಅಂತ ಹೇಳಿ ಬೇರೆ ಪ್ರಾರ್ಥನೆ ಮಾಡಿ ಪಡ್ಕೊಂಡ ಇಸ್ರಾಯೇಲ್ ಜನರು ಯಾಕೋಬನ ವಂಶಸ್ಥರನ್ನ ದೇವರಿಗೆ ಎರಡಕ್ಕೆ ಒಪ್ಪಿಸ್ಕೊಡ್ತಾನೆ. ಒಂದು ಸುಲಿಗೆ ಮಾಡಿಕೊಳ್ಳೋದಕ್ಕೆ. ಈ ಸುಲಿಗೆ ಆಗಿದ್ದು ಯಾರು ಗೊತ್ತಾ? ಬೈಬಲ್ ಒಬ್ಬರು ಕೂತು ಮಾಡಿಕೊಟ್ಟಿದೆ. ಒಬ್ಬ ಮನುಷ್ಯನ ಯೆರೂಸಲೇಮನ್ನು ಬಿಟ್ಟು ಗಟ್ಟ ಹಿಡಿದು ಎಲ್ಲಿಗೆ ಹೋದ ನೋಡಿ. ಅವನ ಕಳ್ಳರ ಕೈಯಲ್ಲಿ ಸಿಕ್ಕೊಂಡಾಗ ಅವ್ರು ಏನ್ ಮಾಡಿದ್ರು? ಅವನ್ನ ಸುಲಿಗೆ ಮಾಡಿ. ಅರ್ಥ ಆಗಿದೆ? ಆದರೆ ಕ್ರೈಸ್ತರ ಉಪದೇಶ, ಕ್ರಿಸ್ತನಲ್ಲಿ ಇರುವಂತಹ ಜೀವನ, ಆತನವರಾಗಿರ್ಬೇಕಾಗಿರುವ ಜೀವನ, ಆತನ ರಕ್ತದ ಕೈಕೊಂಡು ಸಭೆ ಒಳಗಿರ್ಬೇಕಾದ ಜೀವನ,
ಇದನ್ನು ಮೋಸ ಮಾಡಿ ದ್ರೋಹ ಮಾಡಿ ಅಮಿತರಾಗಿ ಹಠಮಾರಿ ನಡೆಯುವಂತ ದೇವರು ಯಾರ ಕೈ ಕೊಡ್ತಾರೆ? ಸುಲಿಗೆ ಮಾಡೋ ಕೈ ಕೊಡ್ತಾರೆ. ಯಾರ ಕೈ ಕೊಡ್ತಾರಮ್ಮ? ಇವ್ರು ಯಾರಿವರು? ವಾಗ್ದಾನ ಪಡ್ಕೊಂಡವ್ರು. ಯೇಸು ಪ್ರಭು ದೇವರು ಗೊತ್ತಾ? ಯಾಕೋಬೇ, ನಿನ್ನನ್ನು ತಾಯಿ ಗರ್ಭದ ಉಂಟಾಗುವುದೇ ನಾನು ಹಾಕೊಂಡಲ್ಲ, ತಾಯಿ ಗರ್ಭ ನೀನು ರೂಪಿಸ ಮುಂದೆ ತಿಳ್ಕೊಂಡಲ್ಲ. ಇದೇ ವಂಶ ಇಸ್ರಾಯೇಲೇ, ಅರವಾಡುವ ಪೂರ್ತಿ ಹೇಳುವಂತ ಇಸ್ರಾಯೇಲ್ ಜನರೇ, ಇವರನ್ನ ದೇವರಿಗೂ ದೇವರ ಸಭೆಗೂ ದೇವರ ಸೇವಕರು ಹೇಳುವ ಉಪದೇಶಕ್ಕೂ ಮೀರಿ ದ್ರೋಹ ಮಾಡಿದಾಗ ಅವ್ರು ಏನ್ ಮಾಡ್ತಂತೆ? ಸುಲಿಗೆ ಕಾಲ ಕೊಟ್ಟಂತೆ. ಓದಿ. ಯಾಕೋಬನನ್ನ ಸುಲಿಗೆಗೂ ಇಸ್ರಾಯೇಲನ್ನು ಕೊಂಡಕ್ಕೆ ಕೊಟ್ಟವರು ಯಾರು? ಯಾವನಿಗೆ ವಿರೋಧವಾಗಿ ನಾವು ದ್ರೋಹ ಮಾಡಿದೀವೋ ಆ ಕರ್ತನಲ್ಲವೇ? ಅಲ್ಲೇಲಿಯ. ಇದಕ್ಕೆ ದೇವರು ಯಾರನ್ನ ಎಬ್ಬಿಸರು? ಕೋರೇಸನ. ಬೈಬಲ್ತದೆ ಯಾಕೋಬನನ್ನು ಇಸ್ರಾಯೇಲನ್ನು ಸುಲಿಗೆಕ್ಕೂ ಕೊಳ್ಳಕ್ಕೆ ಒಪ್ಪಿಸ್ಕೊಟ್ರಲ್ಲ, ಅದು ಯಾರು ಮಾಡಿದ್ದನ್ನ? ಕರ್ತನಾಗಿರುವ ದೇವರೇ ಮಾಡಿದ್ದು. ಅದಕ್ಕೆ ದೇವರೇನ್ ಮಾಡ್ತಾ ಗೊತ್ತಾ? ನನ್ನ ಸಭೆ, ನನ್ನ ಜನರು ಅಲ್ಲಿ ದೀನರು ಬಡವರಾಗಿರೋಣ ನೋಡಿ ಅಲ್ಲಿ ನನ್ನ ಸಭೆಯನ್ನ ನಿಲ್ಲಿಸಿ ಕಟ್ಟಿ ಅದನ್ನ ಬೆಳೆಸೋರು ಯಾರಿಲ್ವಲ್ಲ ಎಂಬುದಾಗಿ ಆ ಕಾಲದಲ್ಲಿ ದೇವರು ಆ ಕಾಲದಲ್ಲಿ ಒಬ್ಬರನ್ನ ಹುಡುಕಿದರು. ಅವನೇ ಕೋರೇಸ್. ಈ ಕೋರೇಸ್ ಯಾರು ಗೊತ್ತಾ? ನೋಡ್ರಿ ಅವನ ಬಗ್ಗೆ ಏನ್ ಹೇಳ್ತಾರೆ ಓದೋಣ. ಈಗ ಓದಿ 44ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ. ಮತ್ತು ಕೋರೇಸನ ವಿಷಯವಾಗಿ ಅವನು ನನ್ನ ಮಂದೆಯನ್ನು ಕಾಯುವಂತ ಕುರುಬ. ನೆಕ್ಸ್ಟ್, ಅವನು ಯೆರೂಸಲೇಮನ್ನು ನೋಡಿ ದೃಷ್ಟಿಸಿ ಅದ್ರ ಮೇಲೆ ದೃಷ್ಟಿಟ್ಟು, ಸಭೆ ಮೇಲೆ ದೇವಜನರ ಮೇಲೆ ದೃಷ್ಟಿಟ್ಟು ಯೆರೂಸಲೇಮನ್ನು ಅವನೇನ್ ಮಾಡ್ತಾನೆ? ನೀ ಕಟ್ಟು ಎಂಬುದಾಗಿ ಹೇಳ್ತಾನೆ. ಕರ್ತನು ಕೋರೇಸನ ಕುರಿತು ಹೇಳ್ತಾರೆ. ಅವನೇನಂತಾನೆ? ದೇವರ ರಾಜ್ಯವು ದೇವರ ಸಭೆಯು ಯೆರೂಸಲೇಮ್ ಕಟ್ಟಲ್ಪಡಲಿ. ಇದು ನಿನ್ನ ಪ್ರಾರ್ಥನೆ ಇದೆಯಾ? ಇದು ನಿನ್ನ ಜೀವಿತ ಇದೆಯಾ? ಈ ನಿನ್ನ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅವನ ಮುಂದೆ ಹೋಗ್ಬೇಕಂದ್ರೆ ಅವನು ಎಂಥವನಾಗಿರ್ಬೇಕು? ನಿನ್ನ ಮುಂದೆ ಹೋಗಿ ತಿನ್ನಗಳನ್ನು ಸಭೆ ಮಾಡಬೇಕು, ನಿನ್ನ ಮುಂದೆ ವೈರಿಗಳನ್ನು ಓಡಿಸಬೇಕು, ನೀನು ಬಿದ್ದಿದ್ರೆ ನಿನ್ನನ್ನು ಎಬ್ಬಿಸಬೇಕು, ನಿನಗೆ ಸಹಾಯಕ್ಕೆ ಬರಬೇಕು. ಇದೆಲ್ಲ ದೇವರಿಗೆ ಮಾಡ್ಬೇಕಂದ್ರೆ ನೀನು ದೇವರ ಸಭೆಗೂ ದೇವರಿಗೂ ದೇವರ ಮಕ್ಕಳಿಗೂ ದೇವರ ರಾಜ್ಯಕ್ಕೆ ಕಟ್ಟುವವರಾಗಬೇಕು. ಅವನೇನ್ ಮಾಡ್ದ? ಅವನು ಯೆರೂಸಲೇಮನ್ನು ಕಟ್ಟಲ್ಪಡಲಿ ಎಂದು ದೇವರ ಆಲಯವನ್ನು ನೋಡಿ ಇದು ಅಸ್ಥಿಭಾರವು ಸ್ಟ್ರಾಂಗ್ ಆಗಿರಲಿ. ಅವನಿಗೆ ಯಾವ್ದ್ಮೇಲೆ ದೃಶ್ಯಮ? ಸಭೆ ಕದಲಬಾರ್ದು. ಇದು ವಾಗ್ದಾನವನ್ನು ಹಿಡ್ಕೊಳ್ಳೋವರಿಗೆ, ಸಭೆಯಲ್ಲಿರುವವರಿಗೆ ಸೇವೆ ಮಾಡಲು ಆಸಕ್ತಿ ಇರಬೇಕಾಗಿರುವ ಒರಿಜಿನಲ್ ಕ್ಯಾರೆಕ್ಟರ್. ಅವನು ಏನ್ ಹೇಳ್ತಾನೆ? ದೇವಾಲಯದ ಅಸ್ಥಿಭಾರವು ಸ್ಟ್ರಾಂಗ್ ಆಗಲಿ. ನೆಕ್ಸ್ಟ್, ನನಗೆ ಪ್ರಿಯವಾಗಿರುವುದೆಲ್ಲ ಅವನು ನೆರವೇರಿಸ್ತಾನೆ. ಈ ಕೋರೇಸ್ ಯಾರು ಕೋರೇಸು? ದೇವರಿಗೆ ಏನೇನು ಇಷ್ಟವೋ ಅದನ್ನೆಲ್ಲ ನೆರವೇರಿಸುವುದು ಅವರಿಗೆ ಈ ವಾಗ್ದಾನ. ದೇವರು ಪರಲೋಕದ ಭೂಮಿ ಬಂದಿದ್ದಕ್ಕೂ ಏನಿಗೆ ಬಂದ್ರು? ತನ್ನ ಸಭೆಯನ್ನ ಕಟ್ಟುವುದಕ್ಕೆ, ತನ್ನ ಸಭೆಯನ್ನ ಭೂಮಿಯಲ್ಲಿ ಹುಟ್ಟಿಸೋದಕ್ಕೆ, ತನ್ನ ಸಭೆಯನ್ನ ಕ್ರಯವಾಗಿ ಕೊಂಡುಕೊಳ್ಳುವುದಕ್ಕೆ, ತಿರುಗಿ ಬರಲಿಕ್ಕಿರೋದೇನಿಗೆ? ಆ ಸಭೆಯನ್ನ ತನ್ನೊಂದಿಗೆ ಸೇರಿಸಿಕೊಳ್ಳೋದಕ್ಕೆ. ಇದುವೇ ಸತ್ಯ, ಇದುವೇ ಸತ್ಯ. ಏನ್ ಸ್ವಾಮಿ ಯಾಕೆ ಬರ್ತಾರೆ? ಯಾರಿಗೆ ಬರ್ತಾರೆ? ಸಭೆ ಇಲ್ಲದವರಿಗೆ ಬರಲ್ಲ, ಸಭೆ ಬಿಟ್ಟವರಿಗೆ ಬರಲ್ಲ, ಸಭೆ ಉದ್ದೇಶ ಮೀರಿದವರಿಗೆ ಬರಲ್ಲ, ಸಭೆಯನ್ನು ತಳ್ಳಿಬಿಡೋರಿಗೆ ಬರಲ್ಲ. ಸಭೆಗಾಗಿ ಕ್ರಯವನ್ನು ಕೊಟ್ಟೆ, ಸಭೆಗಾಗಿ ರಕ್ತವನ್ನು ಕೊಟ್ಟೆ, ಸಭೆಯಲ್ಲಿ ತಿರುಗಾಡುವ, ಸಭೆಯಲ್ಲಿ ಮಾತಾಡುವ, ಸಭೆಯನ್ನ ತನ್ನ ಮನೆಗಿಂತ
ಸಿದ್ಧ ಮಾಡುವ ದೇವರು ಆ ಸಭೆಗಾಗಿ ಬರ್ತಾರೆ. ಆಮೇಲೆ ಕೋರೇಶ ಅಂದ್ರೆ ತನ್ನ ಇಷ್ಟಾರ್ಥವನ್ನ ಎಲ್ಲಿ ನೆರವೇರಿಸೋನು? ಯೆರೂಸಲೇಮಿನಲ್ಲಿ ದೇವರ ಸಭೆಯಲ್ಲಿ ಒಳ್ಳೆ ಕುರುಬನಾಗಿದ್ದು ಮೇಯಿಸಿ ಕಾಯಿಸಿ ಕಾಪಾಡಿ ದೇವರ ಇಷ್ಟವನ್ನು ನೆರವೇರಿಸು. ಇವರಿಗೆ ಈ ವಾಗ್ದಾನ ತಗೊಳ್ಳೋನು ಯಾರು ತಗೊಳ್ತಾನೆ? ಈಗ ಯಾರು ತಗೋಬೇಕು? ಯಾರಿಗಿದು ಯೋಗ್ಯತೆ? ಈ ವಾಗ್ದಾನವನ್ನು ಯಾರಿಗೆ ಹೌದು ಆಮೇಲೆ ಯಾರಿಗೆ ನೆರವೇರುತ್ತೆ? ಕೋರೇಸ್ ಅಂತವರಿಗೆ, ಕೋರೇಸ್ ಅಂತೆ ದೇವರ ಸಭೆಯನ್ನು ಕಟ್ಟುವವರಿಗೆ, ಕೋರೇಸ್ ಅಂತೆ ಒಳ್ಳೆ ಕುರುಬನಾಗಿ ಒಳ್ಳೆ ವಿಶ್ವಾಸವಾಗಿ ಒಳ್ಳೆ ಕುರಿಯಾಗಿರುವವರಿಗೆ, ಕೋರೇಸ್ ಅಂತೆ ದೇವರ ಇಷ್ಟವನ್ನು ನೆರವೇರಿಸುವವರಿಗೆ. ಇವತ್ತು ನಿಮಗಿದ್ದೀರಾ? ಪರಿಶೋಧನೆ ಮಾಡಿ. ದೇವರು ಹೇಳ್ತಾರೆ, ನಿನ್ನ ಇಷ್ಟಾರ್ಥವನ್ನ ನಾನು ನೆರವೇರಿಸ್ತೇನೆ. ಇದನ್ನ ಹೇಳ್ತಾರೆ ನೋಡಿ. ಇದನ್ನ ಹೇಳೋದ್ ಮುಂಚೆ ನಾವೇನ್ ಮಾಡ್ಬೇಕು? ಅವ್ರ ಇಷ್ಟವನ್ನ ನೆರವೇರಿಸಿದ್ರೆ ನಮ್ಮ ಇಷ್ಟ ನೆರವೇರುತ್ತೆ. ಇವರು ದೇವರ ಇಷ್ಟವನ್ನು ನೆರವೇರಿಸ್ತಾ ಇಲ್ಲ, ದೇವರು ಇವರ ಇಷ್ಟವನ್ನು ನೆರವೇರಿಸ್ತಾ ಇಲ್ಲ. ಹಾಗಾದ್ರೆ ಈ ಕೋರೇಸ್ ಯಾವಂದ್ರೆ ಅನ್ಯ ವ್ಯಕ್ತಿ. ಆಗ ದೇವರವನ್ನ ಒಳ್ಳೆ ಕುರುಬನಾಗಿ ಆರಿಸಿಕೊಂಡಿದ್ದಾರೆ. ಅವನು ನನ್ನ ಇಷ್ಟವನ್ನು ನೆರವೇರಿಸುವನು. ನೆಕ್ಸ್ಟ್, ಈಗ 45ನೇ ಅಧ್ಯಾಯ ಮೊದಲನೇ ವಾಕ್ಯ ಓದಿ. ಕರ್ತನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟು ಕರ್ತನು ಯಾರನ್ನು ಕೈ ಹಿಡಿದು ಯಾವನ ಎದುರಿಗೆ ಜನಗಳನ್ನ ತುಳಿದು, ಅಂದ್ರೆ ಅವರ ಕಾಲ್ ಕೆಳಗೆ ಇಟ್ಟು ರಾಜರ ನಡುಕಟ್ಟನ್ನು ಬಿಚ್ಚಿ, ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸಾನು ನಾನು ಅಭಿಷೇಕಿಸಿದ ಆ ಕೋರೇಸ್. ಒಂದನೇ ಹೇಳಿದ್ರೆ ಏನ್ ಹೇಳ್ತಾರೆ? ಕರ್ತನು ಯಾವನನ್ನು ಕೈ ಹಿಡಿತಾರೋ, ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ಅಧೀನ ಮಾಡಿ ರಾಜರ ನಡುವೆ ನಡುಕಟ್ಟುಗಳನ್ನು ಬಿಚ್ಚಿ, ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸಾನೋ, ಅಂದ್ರೆ ಮುಚ್ಚದೆ ತೆರೆದಿರ್ತಾನೋ, ತಾನು ಅಭಿಷೇಕಿಸಿದ ಆ ಕೋರೇಸ್ ಅಲ್ವೇ? ಆ ಕೋರೇಸ್ ಯಾರು? ಕೋರೇಸ್ ಯಾರಮ್ಮ? ಸಭೆ ಕಟ್ಟುವವನಿಗೆ, ಸಭೆ ಕಾಪಾಡುವವನಿಗೆ, ಸಭೆ ಉಪದೇಶದಲ್ಲಿರುವವನಿಗೆ, ರಕ್ಷಣೆಯ ಮಾರ್ಗದಲ್ಲಿರುವವನಿಗೆ, ಕ್ರಿಸ್ತನಲ್ಲಿರುವವನಿಗೆ, ಕ್ರಿಸ್ತನವರಾಗಿರುವವರಿಗೆ ದೇವರು ಹೇಳ್ತಾರೆ, ನಾನು ತೆರೆದಿರೋ ಬಾಗಿಲಿಟ್ಟಿದ್ದೆ. ಅವರ ವಿಶ್ವಾಸದ ಮುಂದೆ ತಡೆಗೋಡೆಗಳನ್ನು ಮುರಿದಾಕಿ ತಿನ್ನಗಳನ್ನು ಸಮ ಮಾಡಿ ನಿನ್ನ ಮುಂದೆ ಒಂದು ತೆರೆದಿರೋ ಬಾಗಿಲು ಇಡುವುದು ಯಾರಿಗಾಗಿ? ಸಭೆಗಾಗಿ, ಕ್ರಿಸ್ತನ ಉಪದೇಶದಲ್ಲಿ ಇರುವವರಿಗಾಗಿ, ಸಭೆ ಕಟ್ಟುವವರಿಗಾಗಿ, ಸಭೆಯಲ್ಲಿ ತುಳುವಾಗಿ ನಿಲ್ಲುವವರಿಗಾಗಿ, ದೇವರ ರಾಜ್ಯಕ್ಕಾಗಿ ನೇಮಿಸಲ್ಪಟ್ಟವರಿಗಾಗಿ. ಹೌದಲ್ಲ? ದೇವರ ಮುಂದೆ ಪರಿಶೋಧನೆ ಮಾಡಿ. ದೇವರು ಏನ್ ಹೇಳ್ತಾರೆ ಅಂದ್ರೆ, ಈ ಕೋರೇಸ್ ಯಾರು? ಪ್ರಕಟಣೆ ಪುಸ್ತಕದಲ್ಲಿರುವಂತಹ ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನಾಗಿ ಕೇಳುವವನು ಅವನೇ ಕೋರೇಸ್. ಆತ್ಮೀಯತೆಯಲ್ಲಿ ಇವತ್ತಿರುವ ಕೋರೇಸ್ ಯಾರು? ಒಳ್ಳೆ ವಿಶ್ವಾಸಿ, ಸಭೆ ಕಟ್ಟುವವರು, ಸಭೆಯಲ್ಲಿ ನಿಲ್ಲುವವರು, ಸಭೆಗಾಗಿ ಕೊಡುವವರು, ತ್ಯಾಗ ಮಾಡುವವರು, ಅವರೇ ಕೋರೇಸ್. 4ನೇ ವಾಕ್ಯ ನೋಡಿ. ನನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ. ಯಾರಿಗಾಗಿ ಕರೆದಿರೋದು? ಯಾರಿಗಾಗಿ ಕರೆದಿರೋದು? ಯಾಕೋಬೇನಾದ ಸುರಿಯ ಮಾಡಲ್ಪಟ್ಟ, ಅಂದ್ರೆ ದೇವರ ಸನ್ನಿಧಿ, ದೇವರ ವಾಕ್ಯ, ದೇವರ ಉಪದೇಶ, ಆಶೀರ್ವಾದ ಪಡ್ಕೊಂಡವನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ ಕಾರಣ ಅವನ ಸುರಿಯ ಮಾಡಲು ದೇವರು ಕೊಟ್ಟರು. 24ನೇ ವಾಕ್ಯತೆ ಇಸ್ರಾಯೇಲ್ ಏನ್ ಮಾಡಿದ್ರು? ಕೊಳ್ಳೆಗೆ ಕೊಟ್ಟರು. ಆದರೆ
ದೇವರು ಯಾರಿಗೆ ಹೇಳ್ಕೊಂಡಂತೆ ಓದಿ 4ನೇ ವಾಕ್ಯ. ನನ್ನ ನನ್ನ ಸೇವಕನಾಗಿರುವ ಕೋರೇಸನ್ನು ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೀನಿ. ಅಲ್ಲೇಲುಯ್ಯ. ನೀನು ನನ್ನನ್ನು ಅಲ್ಲೇಲುಯ್ಯ, ನೀನು ನನ್ನನ್ನು ಅರಿಯದವನಾಗಿದ್ದರೂ ನನ್ನ ಹೆಸರನ್ನು ನಿನಗೆ ಕೊಟ್ಟಿದ್ದೀನಿ. ಅಲ್ಲೇಲುಯ್ಯ. ಈಗ ದೇವರ ಮಗಳೆಂಬ ಹೆಸರಲ್ಲಿ ಯಾಕೆ ಸಭೆಯಲ್ಲಿ ಕೂತಿದೆ ಗೊತ್ತಾ? ಇದಕ್ಕೆ. ಇದು ಇವತ್ತು ಸಭೆಗಳು ದೇವರ ಜನರು ಅರಿಬೇಕು. ಇನ್ನೊಂದು ವಾಕ್ಯ ಓದಿ 2-3. ನಾನು ನಿನ್ನ ಮುಂದೆ ಹೋಗಿ ತಿಂಡಗಳನ್ನು ಸಮ ಮಾಡಿ ತಾಮ್ರದ ಕಲಗಳನ್ನು ಒಡೆದು ಕಬ್ಬಿಣದ ಅಗಳೆಗಳನ್ನು ಮುರಿದು. ಇದು ಅರ್ಥ ಗೊತ್ತಾ? ಇದು ಸೈತಾನನು ಜನರನ್ನ ಕಟ್ಟಿ ಹಾಕಿ ಅವರು ಬೆಳೆದು ಮುಂದೆ ಸಾಗೋದಕ್ಕೆ ಮಾರ್ಗಗಳನ್ನ ಕಟ್ಟಿಟ್ಟುವ ಕಟ್ಟುಗಳು, ಅದು ಸರಪಣಿಗಳಾಗಲಿ, ಅದು ತಾಮ್ರ ಕದಗಳಾಗಲಿ, ಕಬ್ಬಿಣದ ಅಗಣಿಗಳಾಗಲಿ ಎಲ್ಲವನ್ನ ಮುರಿದಾಕುವ ದೇವರಿದ್ದಾರೆ. ಎದರ ಬೇಡ. ಕಬ್ಬಿಣದ ಅಗಣಿಗಳು, ತಾಮ್ರದ ಕದಗಳನ್ನ ಮುರಿದಾಕುವ ದೇವರಿದ್ದಾರೆ. ಅದು ಅಯ್ಯೋ ನನ್ನೇನ್ ಮಾಡ್ತೋ, ನಾನೇನಾಗ್ತೀವೋ, ನನ್ನ ಮಕ್ಕಳೇನಾಗ್ತೋ, ನನ್ನ ಭವಿಷ್ಯ ಕೊಡ್ಬೇಕು ಚಿಂತೆ ಬೇಡ. ನಿನ್ನ ಮುಂದೆ ಹೋಗಿ ತಿನ್ನಗಳನ್ನು ಸಮ ಮಾಡುವ ದೇವರಿದ್ದಾರೆ, ಮುರಿದಾಕುವ ದೇವರಿದ್ದಾರೆ, ಜಯಗೊಳಿಸುವ ದೇವರಿದ್ದಾರೆ. ಆಗ ನೀನು ಈ ಕೋಲಾಸಂತೆ ಇರಬೇಕು, ಈ ಕೋಲಾಸಂತೆ ನಡಿಬೇಕು, ಈ ಕೋಲಾಸಂತೆ ದೇವರಿಗಾಗಿ ಭಕ್ತಿ ವೈರಾಗ್ಯವಾಗಿ ಇರಬೇಕು. ಇವತ್ತು ನೀವು ಯಾರಾಗಿದ್ದೀರಿ? ಯಾರಾಗಿದ್ದೀರಿ? ಇವರ ಕಾಲದಲ್ಲಿ ಇವರ ಜೊತೆಗೆ ಯಾರು ಸೇರಿದೆ ಎಂಬುದಾಗಿ ಒಂದು ಕೆಲವು ಭಾಗಗಳು ಸತ್ಯವೇದ ಗುರುತಿಸಲ್ಪಟ್ಟರೆ ಓದೋಣ. ಎಜ್ರ 1ನೇ ಅಧ್ಯಾಯ 1ನೇ ವಾಕ್ಯದ ಓದಿ. ನೋಡಿ, ಪಾರಸಿ ಅರಸನಾಗಿರುವ ಕೋರೇಸಿನ 1ನೇ ವರ್ಷದಲ್ಲಿ ಕರ್ತನು ತಾನೇ ಯಾರ ಮುಖಾಂತರವಾಗಿ? ಯೆರೆಮೀಯ ಎಂಬ ಪ್ರವಾದಿಯ ಮುಖಾಂತರವಾಗಿ ಹೇಳಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ. ಅಲ್ಲೇಲುಯ್ಯ. ದೇವರ ಸಭೆಯಲ್ಲಿ ಸೇವೆಯಲ್ಲಿ ಯಾಜಕನಾಗಿದ್ದ ಎಜ್ರ ಯಾರು ಹೇಳಿದನ್ನು ಬರೀತಾನೆ? ಯೆರೆಮೀಯ ಹೇಳಿದ್ದನ್ನು ಬರೀತಾನೆ. ಅರ್ಥ ಆಯ್ತಾ ನಿಮಗೆ? ಆ ಯಾಜಕನು ದೇವರಿಗೆ ಸೇವೆ ಮಾಡುವನು, ಸಭೆಯನ್ನು ಕಟ್ಟುವವನು. ಅವನ ಬಗ್ಗೆ ಬೈಬಲ್ ಬಂದಿದೆ. ಏನೇನು ಬಂದಿದೆ ಗೊತ್ತಾ? ಯಾರು ಓದಿ ಎಜ್ರ ಪುಸ್ತಕ ನೋಡಿ, 6ನೇ ವಾಕ್ಯ, 7ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ಆದರೆ ಯೆಶಾಯ ಎಂಬ ದೇವರ ಸೇವಕನು ಸತ್ಯವೇದದಲ್ಲಿ ಕಲಿತದಲ್ಲಿ ಪ್ರವೀಣನಾಗಿ ಬಂದವನು. ಮೋಶೆ ನ್ಯಾಯ ಪ್ರಮಾಣ ಪ್ರಕಾರವಾಗಿರುವ ಸಕಲವನ್ನ ಕಲಿತು ಪ್ರವೀಣನಾಗಿದ್ದವನು. ಇವನು ಕೇಳಿದ ಎಲ್ಲವನ್ನ ರಾಜ ಏನ್ ಮಾಡದಂತೆ, ಅವನ ಮನಸ್ಸಲ್ಲಿ ಏನೇನ್ ಬೇಕಂತ ಎಲ್ಲವನ್ನ ದೇವರವನಿಗೆ ಕೊಟ್ಟಿರುತ್ತೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. 10ನೇ ವಾಕ್ಯ, ಕರ್ತನ ವೇದವಾಗಿರುವ ಧರ್ಮಶಾಸ್ತ್ರವನ್ನ ಅಭ್ಯಾಸ ಮಾಡುವನಾಗಿ ಅನುಸರಿಸಿ ನಡೆಯುವುದಕ್ಕೆ ಇಸ್ರಾಯೇಲರನ್ನು ಆಜ್ಞಾಪಿಸಿ ಅದರ ವಿಧಿ ನ್ಯಾಯಗಳನ್ನ ಕಲಿಸೋದಕ್ಕೆ ಖಂಡಿತವಾಗಿ ಬೋಧನೆ ಮಾಡಲಿಕ್ಕೆ ಅಲ್ಲೆಲ್ಲ ಯೋಗ್ಯನಾಗಿದ್ದಂತೆ. ಯಾರು ಯಾರ ಹತ್ರ ಬರ್ತಾರೆ ನೋಡಿದ? ಸುಮ್ಮನೆ ಇಲ್ಲಮ್ಮ. ಈ ಕೋರೇಶ ಕಾಲದಲ್ಲಿ ಎಜ್ರ ಎಂಬುವನೇ ದೇವರ ಸೇವಕನು, ದೇವರ ಪ್ರಮಾಣ ನಿಯಮಗಳನ್ನ ಖಂಡಿತವಾಗಿ ಇಸ್ರಾಯೇಲ್ ಜನಕ್ಕೆ ಬೋಧಿಸಿ ಖಂಡಿಸಿ ಉಪದೇಶವನ್ನು ನಡೆಸೋದಕ್ಕೆ ಕಲಿತು ಬೆಳೆದು ಮಾಡುವವನಾಗಿರುವ ಪ್ರವೀಣನಾಗಿದ್ದವನು. ಕೋರೇಶಂತೆ ಆಗಲಿ, ಎಜ್ರವಂತೆ ಆಗಲಿ,
ಇವ್ರ ಕಾಲದಲ್ಲಿ ತುಂಬಾ ಜನ ಇದ್ದಾರೆ. ಈ ಕೋರೇಸನು ಯಾರಿಗೆ ಸಹಾಯ ಮಾಡಿದ ಗೊತ್ತಮ್ಮ? ಹೃದಯದಲ್ಲಿ ದೇವರಿಗೆ ಆಸಕ್ತಿಯಿಂದ ರಾಜ್ಯವನ್ನ, ದೇವರ ಸಭೆಯನ್ನ, ದೇವರ ಕಾರ್ಯವನ್ನ ಕಟ್ಟಿ ನಿಲ್ಲಿಸಿ ಇಸ್ರಾಯೇಲ್ ಜನರಿಗೆ ದೇವರ ವಾಕ್ಯನ ಖಂಡಿತವಾಗಿ ಆಜ್ಞೆಯಾಗಿ ಪ್ರಮಾಣವಾಗಿ ಬೋಧಿಸಿ ಎಚ್ಚರಿಸಿ ನಡೆಸೋದಕ್ಕೆ ಯೋಗ್ಯನಾಗಿರುವವನಿಗೆ. ಅದಕ್ಕೆ ದೇವರು ಹೇಳ್ತಾರೆ, ಅವನು ಒಳ್ಳೆ ಕುರುಬ. ಒಳ್ಳೆ ಕುರುಬನ ಯಾರು ತಿಳ್ಕೊಂಡಿದ್ದಾನೆ? ಒಳ್ಳೆ ಕುರಿಗಳು ಸಭೆಗೆ ಏನ್ ಮಾಡ್ಬೇಕು ತಿಳ್ಕೊಂಡಿದ್ದಾನೆ. ಅವನು ಸಭೆ ಕಟ್ಟೋದಕ್ಕೂ ಸಭೆಗೆ ಅವನು ಸಹಕಾರನಾಗಿ ದೇವರು ನಿಲ್ಲಿಸ್ತಾನೆ. ಇವರಿಗೆ ಈ ವಾಗ್ದಾನ ಯೆಶಾಯ ಪ್ರವಾದನೆ ಪುಸ್ತಕ 45ನೇ ಅಧ್ಯಾಯದಲ್ಲಿ ಇರುವಂತಹ 2ನೇ ವಾಕ್ಯ ಯಾರಿಗೆ? ಎಜ್ರಾಗೆ, ಕೋರೇಸಿಗೆ. ಈಗ ಹೊಸ ಒಡಂಬಡಿಕೆ ಪ್ರಕಾರವಾಗಿ ಕ್ರಿಸ್ತನ ಸಭೆಯಲ್ಲಿ, ಉಪದೇಶದಲ್ಲಿ, ಕರ್ತನಲ್ಲಿ ಕ್ರಿಸ್ತನೊಂದಿಗೆ ಕ್ರಿಸ್ತನವರಾಗಿ ಜೀವಿಸುವ ದೇವ ಜನರಿಗೆ ಮಾತ್ರ ಬೇರೆಯಾಗಿದೆ. ದೇವರ ವಾಕ್ಯದಲ್ಲಿ, ಉಪದೇಶದಲ್ಲಿ ಸತ್ಯ ನಿಂತುಕೊಳ್ಳುವಂತ ಬಡವರು, ದೀನರಾಗಿ ದೇವರ ಸಭೆಯಲ್ಲಿ ನಿಂತಿರುವ ದೇವ ಜನರಿಗೆ ಕೋರೇಸಾಗಿ ಇರುವಂತವರಾಗಿ ಎಬ್ಬಿಸುವ ಕಾಲ ಬಂದಿದೆ. ಹೆಚ್ಚಾಗಿ ನಿಂತುಕೊಂಡು ಬೆಳೆಯುವುದಕ್ಕೆ ಕಾರಣವಿದೆ, ಅಭಿಷೇಕ ಇದೆ, ವರವಿದೆ, ಆಶೀರ್ವಾದವಿದೆ. ಇದಕ್ಕೆ ದೇವರು ತಮ್ಮನ್ನು ಕರೆದಿದ್ದಾರೆ. ಇವತ್ತು ನಾವು ಪರಿಶೋಧನೆ ಮಾಡೋಣ. ನ್ಯಾಯ ತೀರ್ಪು ಭೂಮಿ ಮೇಲೆ ಇಳಿದು ಬರುವ ಕಾಲ, ದೇವರ ತನ್ನ ಸಭೆಯಾಗಿರುವ ಮೊದಲಗತಿಯನ್ನ ತನ್ನೊಂದಿಗೆ ಸೇರಿಸುವುದಕ್ಕೆ ಕರ್ತನು ಸಿದ್ಧವಾಗಿರುವ ಕಾಲ. ನಿನ್ನ ಮುಂದೆ ಹೋಗಿ ಚಿಹ್ನೆಗಳನ್ನು ಸಮ ಮಾಡುವ ದೇವರು ನಿನಗಾಗಿದ್ದಾರೆ. ಹೆದರಬೇಡ, ನಾನು ಬಡವನೆಂಬುದಾಗಿ ಹೆದರಬೇಡ, ನಾನು ಏಕಾಂಗಿ, ನನಗೆ ಸಹಾಯ ಎಂಬುದಾಗಿ ಹೆದರಬೇಡ. ದೇವರಿಂದ ಅಸಾಧ್ಯವಾದದ್ದೇನಿಲ್ಲ. ಅದು ಕಬ್ಬಿಣದ ಅಂಗಡಿಗಳಾಗಲಿ, ತಾಮ್ರದ ಕಲ್ಲಗಳಾಗಲಿ, ನಿನ್ನ ಮುಂದೆ ನಿಲ್ಲುವಂತ ಚಿನ್ನಗಳಾಗಲಿ, ಎಲ್ಲವನ್ನ ಪುಡಿ ಮಾಡುವ, ಸಮ ಮಾಡುವ ದೇವರು ನಿನಗಾಗಿ ಯುದ್ಧ ಮಾಡುತ್ತಿದ್ದಾರೆ. ನಿನ್ನ ಜೊತೆಗೆ ಬರ್ತಾರೆ, ನಿನಗೆ ಸಹಾಯ ಮಾಡ್ತಾರೆ. ಸಮರ್ಪಿಸು, ಪ್ರಾರ್ಥಿಸೋಣ. ಒಬ್ಬ ಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳು ಪ್ರತಿಯೊಬ್ಬರಲ್ಲಿ ನಿನ್ನ ವಾಕ್ಯದ ಬಲವು, ನಿನ್ನ ಆತ್ಮನ ಬಲವು, ನಿನ್ನ ಅಭಿಷೇಕದ ಬಲವು, ನಿನ್ನ ಬರವಣಿಗೆಗಾಗಿ ಸಿದ್ಧವಾಗಬೇಕಾದ ಜೀವನವು ನಜರೇತಿನ ಯೇಸು ನಾಮದಲ್ಲಿ ಒಬ್ಬೊಬ್ಬರಲ್ಲಿ ತುಂಬಿಸಲ್ಪಡಲಯ್ಯ. ಚಿಹ್ನೆಗಳು ಸಮವಾಗಲಿ, ಕಬ್ಬಿಣದ ಹಗಲಿಗಳು ಮುರಿದಾಕಲ್ಪಡಲಿ, ತಾಮ್ರದ ಕದಗಳೆಂಬ ಹದ್ದಿಗಳ ಶಕ್ತಿಗಳೆಲ್ಲವೂ ಲಯವಾಗಲಿ. ಅದ್ಭುತಗಳನ್ನು ಮಾಡಿ ರಾಜ, ಧೈರ್ಯಪಡಿಸು, ಬಲಪಡಿಸು, ಸಹಾಯ ಮಾಡಿ ಕಟ್ಟನೆ ನಿನ್ನ ಪಾಲ್ಗೊಳ್ಳಿ ಸಮರ್ಪಿಸ್ತೇನೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಿ ಸಹಾಯ ಮಾಡು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್.